Okay, good evening, students. So this is a short video for to know the concept called creating multiple threads. So most of the students are struggling to write this program, especially. So when I saw the internals test answer scripts, so one observation I have done, that is what most of the students are struggling to write ಕ್ರಿಯೇಟಿಂಗ್ ಮಲ್ಟಿಪಲ್ ಥ್ರೆಡ್ಸ್ ಆ ಪ್ರೋಗ್ರಾಮ್ ನ ಇನ್ನೊಂದ್ಸಲಿ ಮಾಡ್ತಾ ಇದ್ದೀನಿ. ಕ್ವಿಕ್ ಆಗಿ ಒಂದ್ಸಲಿ ನೋಡ್ಕೊಂಡ್ರೆ ಏನಾದ್ರು ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ಎಕ್ಸಾಮಿಗೆ ಅನ್ನೋ ದೃಷ್ಟಿಯಿಂದ. ಸೊ ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ ಬರ್ತೀನಿ. ಸೊ ಮಲ್ಟಿಪಲ್ ಥ್ರೆಡ್ಸ್ ಅಂತಂದ್ರೆ ಮೋರ್ ದೆನ್ ಒನ್ ಥ್ರೆಡ್, right, we are creating here. So thread nothing but a small program, a tiny program. So the multi-threading means more than one thread we can run at a time. ಸೊ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಥ್ರೆಡ್ ಅನ್ನ ಒಂದೇ ಸಲ ರನ್ ಮಾಡೋದಕ್ಕೆ ನಾವು ಮಲ್ಟಿಪಲ್ ಥ್ರೆಡ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಆ ಮಲ್ಟಿ ಥ್ರೆಡ್ ಅಥವಾ ಮಲ್ಟಿಪಲ್ ಥ್ರೆಡ್ಸ್ ಅನ್ನು ನೋಡೋಣ. ಸೊ ಟೂ ವೇಸ್ ವಿ ಕ್ಯಾನ್ ಕ್ರಿಯೇಟ್ ಎ ಥ್ರೆಡ್. ನಿಮಗೆ ಗೊತ್ತಿದೆ, ಎರಡು ವೇನಲ್ಲಿ ಕ್ರಿಯೇಟ್ ಮಾಡಬಹುದು. ಒಂದು ಇಂಪ್ಲಿಮೆಂಟಿಂಗ್ ರನ್ನಬಲ್ ಇಂಟರ್ಫೇಸ್, ಇನ್ನೊಂದು ಎಕ್ಸ್ಟೆಂಡಿಂಗ್ ಥ್ರೆಡ್ ಕ್ಲಾಸ್. ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಏನ್ ಕ್ವಶನ್ ಕೇಳ್ತಾನೆ ಅಂದ್ರೆ, ಎಕ್ಸ್ಪ್ಲೈನ್ ಟೂ ಮೆಥಡ್ಸ್ ಆಫ್ ಕ್ರಿಯೇಟಿಂಗ್ ಎ ಥ್ರೆಡ್ ಅಂತ ಕೇಳ್ತಾನೆ. ಒಂದು ಇಂಪ್ಲಿಮೆಂಟ್ ರನ್ನಬಲ್ ಇಂಟರ್ಫೇಸ್, ಇನ್ನೊಂದು ಎಕ್ಸ್ಟೆಂಡಿಂಗ್ ಥ್ರೆಡ್ ಅಂತ. ನಾನು ಇಲ್ಲಿ ಏನು ಯೂಸ್ ಮಾಡಿದ್ದೀನಿ ಅಂದ್ರೆ ಇಂಪ್ಲಿಮೆಂಟ್ ರನ್ನಬಲ್ ಇಂಟರ್ಫೇಸ್ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಕ್ಲಾಸ್ ನ್ಯೂ ಥ್ರೆಡ್ ಇಂಪ್ಲಿಮೆಂಟ್ಸ್ ರನ್ನಬಲ್. ಓಕೆ, ಕ್ಲಾಸ್ ನ್ಯೂ ಥ್ರೆಡ್ ಇಂಪ್ಲಿಮೆಂಟ್ಸ್ ರನ್ನಬಲ್. ಸೊ ಇಲ್ಲಿ ಯಾವ ಕ್ಲಾಸ್ ತಗೊಂಡಿದ್ದೀನಿ ನಾನು ಅಂದ್ರೆ ನ್ಯೂ ಥ್ರೆಡ್ ಅನ್ನೋ ಒಂದು ಕ್ಲಾಸ್ ತಗೊಂಡಿದ್ದೀನಿ. ಓಕೆ, ಇದು ಕ್ಲಾಸ್ ನೇಮ್. ಇದು ನೀವು ಏನ್ ಬೇಕಾದ್ರೂ ತಗೋಬಹುದು ಕ್ಲಾಸ್ ನೇಮ್ ಅನ್ನ. ಇಂಪ್ಲಿಮೆಂಟ್ಸ್ ರನ್ನಬಲ್, ರನ್ನಬಲ್ ಅಂದ್ರೆ ಇಂಟರ್ಫೇಸ್ ಅದು. ಸೊ ಇಲ್ಲೊಂದು ಸ್ಟ್ರಿಂಗ್ ತಗೊಂಡಿದ್ದೀನಿ ನೇಮ್ ಅಂತ ಹೇಳಿ. ಇಟ್ ಇಸ್ ಅ ನೇಮ್ ಆಫ್ ದಿ ಥ್ರೆಡ್ ಆಕ್ಚುಲಿ. ಅಂಡ್ ಥ್ರೆಡ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಥ್ರೆಡ್ ಟಿ ಅಂತ. ಟಿ ಇಸ್ ಅನ್ ಆಬ್ಜೆಕ್ಟ್ ಆಕ್ಚುಲಿ. ಓಕೆ, ಸೊ ಈ ಸೆಂಟೆನ್ಸ್ ಅಥವಾ ಇದನ್ನು ಎರಡನ್ನು ಕಂಬೈನ್ ಮಾಡಿ ಬರಿಬಹುದು. ಸೊ ಇಲ್ಲಿ ನೋಡಿ, ನೀವು ಒಂದು ಕ್ಲಾಸ್ ತಗೊಂಡಿದ್ದೀನಿ ನ್ಯೂ ಥ್ರೆಡ್ ಅಂತ, ಇಲ್ಲೂ ಫಂಕ್ಷನ್ ತಗೊಂಡಿದ್ದೀನಿ ನ್ಯೂ ಥ್ರೆಡ್ ಅಂತ. ಸೊ ದಿಸ್ ಇಸ್ ಅ ಕನ್ಸ್ಟ್ರಕ್ಟರ್. ಒಂದು ಕನ್ಸ್ಟ್ರಕ್ಟರ್ ತಗೊಂಡಿದ್ದೀನಿ. ಕನ್ಸ್ಟ್ರಕ್ಟರ್ ಒಳಗಡೆ ಏನ್ ಮಾಡ್ತಾ ಇದ್ದೀನಿ, ಒಂದು ವೇರಿಯಬಲ್ ತಗೊಂಡಿದ್ದೀನಿ, ಸ್ಟ್ರಿಂಗ್ ವೇರಿಯಬಲ್, ಏನದು ಥ್ರೆಡ್ ನೇಮ್ ಅಂತ. ಸೊ ನೀವು ಮೇನ್ ಪ್ರೋಗ್ರಾಮ್ ಇಂದ ಯೂಶಲ್ ಆಗಿ ಒಂದು ನೇಮ್ ಅನ್ನ ಇಲ್ಲಿ ಕಳಿಸ್ತೀರಾ, ಥ್ರೆಡ್ ನೇಮ್ ಅನ್ನ ಇಲ್ಲಿ ಕಳಿಸ್ತೀರಾ ಮೇನ್ ಪ್ರೋಗ್ರಾಮ್ ಇಂದ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಾನು ಅದನ್ನ. ಅಲ್ಲಿಂದ ಇಲ್ಲಿಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಇದು ವೇರಿಯಬಲ್, ನೀವು ಏನ್ ಬೇಕಾದ್ರೂ ತಗೋಬಹುದು ಇದನ್ನ. ಸೊ ಇಲ್ಲಿಗೆ ಬಂದಿರುತ್ತಲ್ಲ ಆ ಥ್ರೆಡ್ ಅನ್ನ, ಅದನ್ನ ಇನ್ನೊಂದು ವೇರಿಯಬಲ್ ಈಗ ಅಸೈನ್ ಮಾಡ್ಕೋತೀರಾ ನೇಮ್ ಅಂತ. ಆಯ್ತಾ? ಇವಾಗ ಏನಾಯ್ತು, ನೇಮ್ ಅಂದ್ರೆ ಈ ನೇಮ್ ಆಫ್ ದ ಥ್ರೆಡ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇವಾಗ ನಾನು ಥ್ರೆಡ್ ಅನ್ನು ಇವಾಗಿನ್ನು ರಿಸೀವ್ ಮಾಡ್ಕೊಂಡಿದ್ದೀನಿ. ಅದನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂದ್ರೆ, ಆಬ್ಜೆಕ್ಟ್ ಇಲ್ಲಿ ತಗೊಂಡಿದ್ದೀನಿ ನೋಡಿ, ಥ್ರೆಡ್ ಟಿ ಅಂತ. ಸೊ ಟಿ ಈಕ್ವಲ್ಸ್ ನ್ಯೂ ಥ್ರೆಡ್ ಅಂತ ತಗೋಬೇಕು. ಸೊ ದಿಸ್ ಈಸ್ ಅ ವಾಟ್, ಕ್ರಿಯೇಟಿಂಗ್ ಎ ಥ್ರೆಡ್. ಇದನ್ನ ಈ ಸೆಂಟೆನ್ಸ್ ಹೇಗೆ ಬರೀತಾರೆ ಅಂದ್ರೆ, ಕ್ರಿಯೇಟ್ ಮಾಡೋದಕ್ಕೆ. ಇಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀರಾ, ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ, ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವು ಥ್ರೆಡ್ ಅನ್ನ. ಆ ಏನ್ ಥ್ರೆಡ್ ಕ್ರಿಯೇಟ್ ಮಾಡಿದೀರಾ ಅದ್ರ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗಿದೆ, ಟಿ ಎಲ್ ಸ್ಟೋರ್ ಆಗಿದೆ ಅಲ್ವಾ. ಆ ಟಿ ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀನಿ. ಸೊ ಇಷ್ಟೇನೆ. ಫಸ್ಟ್ ನಾನು ಥ್ರೆಡ್ ಅನ್ನ ರಿಸೀವ್ ಮಾಡ್ಕೊಂಡೆ ಮೇನ್ ಪ್ರೋಗ್ರಾಮ್ ಇಂದ. ಇಲ್ಲಿ ಗಮನಿಸಬಹುದು, ಥ್ರೆಡ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಮೇನ್ ಪ್ರೋಗ್ರಾಮ್ ಇಂದ. ಥ್ರೆಡ್ ಅನ್ನ ರಿಸೀವ್ ಮಾಡಿದ್ಮೇಲೆ ಅದನ್ನ ಥ್ರೆಡ್ ನೇಮ್ ಅನ್ನ ಯಾವ್ದಕ್ಕೆ ಹಾಕಿದೆ, ನೇಮಿಗೆ ಹಾಕೊಂಡೆ. ಆಮೇಲೆ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನ್ಯೂ ಕೀವರ್ಡ್ ಯೂಸ್ ಮಾಡಿ. ಸೊ ರಿಸಲ್ಟ್ ಎಲ್ಲಿ ಸ್ಟೋರ್ ಆಗಿದೆ, ಟಿ ಎಲ್ ಸ್ಟೋರ್ ಆಗಿದೆ. ಆ ಟಿ ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸಪೋಸ್ ನೀವು ಥ್ರೆಡ್ ನೇಮಿಗೆ ನೀವು ಚೈಲ್ಡ್ ಅಥವಾ ಥ್ರೆಡ್ ಒನ್ ಅಂತ ಕೊಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ ಥ್ರೆಡ್ ನೇಮಿಗೆ. ಸೊ ಥ್ರೆಡ್ ಒನ್ ಅಂತ ಕೊಟ್ರೆ ಇಲ್ಲೇನ್ ಡಿಸ್ಪ್ಲೇ ಆಗುತ್ತೆ, ಥ್ರೆಡ್ ಒನ್ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಆತರ ಈಗ ನಾನೇನ್ ಮಾಡ್ತೀನಿ, ಥ್ರೆಡ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಟಿ ಡಾಟ್ ಸ್ಟಾರ್ಟ್. ಇದೇನ್ ಮಾಡುತ್ತೆ, ಇಂಡೈರೆಕ್ಟ್ಲಿ ಇಟ್ ಕಾಲ್ಸ್ ರನ್ ಮೆಥಡ್. ನೆಕ್ಸ್ಟ್ ಏನಾಗುತ್ತೆ, ರನ್ ಮೆಥಡ್ ಹೋಗುತ್ತೆ. ನೀವು ಗಮನಿಸಬಹುದು ಇಲ್ಲಿ. ವೇಟ್ ಫಾರ್ ವೇಟ್.
ಓಕೆ, ನೆಕ್ಸ್ಟ್ ಸ್ಲೈಡ್ ಗಮನಿಸಿ ಇಲ್ಲಿ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಓಕೆ, ಸ್ಟಾರ್ಟ್ ಮೆಥಡ್ ಏನ್ ಮಾಡಿದೆ, ರನ್ ಮೆಥಡ್ ಅನ್ನ ಕಾಲ್ ಮಾಡ್ಕೊಡುತ್ತಲ್ವಾ ಸ್ಟಾರ್ಟ್ ಮೆಥಡ್. ಸೊ ಇಲ್ಲೇನಾಗಿದೆ, ರನ್ ಮೆಥಡ್ ನೋಡೋಣ. ರನ್ ಮೆಥಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಟ್ರೈ ಬ್ಲಾಕ್ ತಗೊಂಡಿದ್ದೀನಿ ನಾನು. ಓಕೆ, ಸೊ ಟ್ರೈ ಬ್ಲಾಕ್ ಅಲ್ಲಿ ಒಂದು ಫಾರ್ ಲೂಪ್ ತಗೊಂಡಿದ್ದೀನಿ. ಇದೇನಾಗುತ್ತೆ ನೋಡಿ, ಐ ಸ್ಟಾರ್ಟ್ ಫ್ರಮ್ 5 ಇಂದ ಶುರುವಾಗಿ 5 4 3 2 1 0 ಆಗುತ್ತೆ. ಸೊ ಅಲ್ಲಿ ತನಕ ಈ ಐ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ನೀವು ಇಲ್ಲಿ ಕೆಲವರಿಗೆ ಐ ಅಂತ ಇಲ್ಲಿ ಬರೆಯೋಕ್ಕೂ ಗೊತ್ತಾಗ್ತಾ ಇಲ್ಲ. ಸೊ ಐ ವ್ಯಾಲ್ಯೂ ತನ ನೀವು ಡಿಸ್ಪ್ಲೇ ಮಾಡ್ತಾ ಇದ್ದೀರಾ, 5 4 3 2 1 0 ತನಕ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಅಷ್ಟು ಡಿಸ್ಪ್ಲೇ ಆದ್ಮೇಲೆ ಥ್ರೆಡ್ ಏನಾಗುತ್ತೆ, 1000 ms ಅಷ್ಟು ಸ್ಲೀಪ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಏನಾಯ್ತು, ಸ್ಲೀಪ್ ಆದ ತಕ್ಷಣ ಏನಾಗುತ್ತೆ, ಇಂಟ್ರಪ್ಟ್ ಜನರೇಟ್ ಆಗುತ್ತೆ. ಇಂಟ್ರಪ್ಟ್ ಜನರೇಟ್ ಆಗಿ ಕ್ಯಾಚ್ ಬ್ಲಾಕಿಗೆ ಬರುತ್ತೆ. ಅದೇನಾಗುತ್ತೆ, ಇಂಟ್ರಪ್ಟೆಡ್ ಎಕ್ಸೆಪ್ಷನ್ ಇ ಅಂತ ಬರುತ್ತೆ. ಸೊ ಇಲ್ಲೇನಾಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಕ್ಯಾಚ್ ಬ್ಲಾಕ್ ಒಳಗಡೆ ಏನ್ ಡಿಸ್ಪ್ಲೇ ಮಾಡಿ, ಆ ನೇಮ್ ಆಫ್ ದ ಥ್ರೆಡ್ ಡಿಸ್ಪ್ಲೇ ಮಾಡ್ಬೇಕು. ನಾನು ನೇಮ್ ತೋರಿಸ್ತೀನಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ, ನೆನಪಿರ್ಲಿ. ಇಲ್ಲಿ ನೇಮಿಗೆ ಒಂದು ವ್ಯಾಲ್ಯೂ ಬರುತ್ತೆ, ಅದು ನೆಕ್ಸ್ಟ್ ಮೇನ್ ಪ್ರೋಗ್ರಾಮ್ ಇಂದ ಕಳಿಸ್ತೀರಾ. ಸೊ ಆ ನೇಮ್ ಇದು, ಸೊ ಇಂಟ್ರಪ್ಟೆಡ್ ಅಂತ ಬರುತ್ತೆ. ನೆಕ್ಸ್ಟ್ ನೇಮ್ ಎಕ್ಸಿಟಿಂಗ್ ಅಂತ ಬರುತ್ತೆ. ಸೊ ಇಷ್ಟನೇ, ಈ ಸೈಡ್ ಅಲ್ಲಿ ಏನ್ ಮಾಡ್ತಿದ್ದೀರಾ, ರನ್. ಸೊ ಸ್ಟೆಪ್ ಬೈ ಸ್ಟೆಪ್ ನೆನ್ಪಿಡ್ಕೋತಾ ಬನ್ನಿ. ರನ್ ಮೆಥಡ್ ಅಲ್ಲಿ ಏನ್ ಮಾಡಿ ಅಂದ್ರೆ, ಒಂದು ಫಾರ್ ಲೂಪ್ ತಗೊಳ್ಳಿ. ಫಾರ್ ಲೂಪ್ ನ 5 4 3 2 1 0 ಮಾಡ್ಕೊಳ್ಳಿ. ಸ್ಲೀಪ್ ಕಳಿಸ್ಕೊಳ್ಳಿ, ಫಾರ್ ಲೂಪ್ ಒಳಗಡೆನೆ ಸ್ಲೀಪ್ ಕಳಿಸ್ಕೊಳ್ಳಿ. ಸ್ಲೀಪ್ ಅಂದ್ರೆ ಇಂಟ್ರಪ್ಟ್ ಅಂತ, ಕ್ಯಾಚ್ ಬ್ಲಾಕ್ ಬರುತ್ತೆ. ಕ್ಯಾಚ್ ಬ್ಲಾಕ್ ಅಲ್ಲಿ ಇಂಟ್ರಪ್ಟೆಡ್ ಅಂತ ಹಾಕಿ, ಅಲ್ಲಿಂದ ಆ ಥ್ರೆಡ್ ಎಕ್ಸಿಟ್ ಆಗುತ್ತೆ. ಸೊ ಇದು ಒಂದ್ ಪಾರ್ಟ್ ಆಯ್ತು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನಾಗಿದೆ ನೋಡಿ, ಮೇನ್ ಪ್ರೋಗ್ರಾಮ್ ಬರುತ್ತೆ. ಇಲ್ಲಿ ಮೇನ್ ಪ್ರೋಗ್ರಾಮ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ, ಸೊ ಮೇನ್ ಪ್ರೋಗ್ರಾಮ್ ಗಿಂತ ಮುಂಚೆ ಇಲ್ಲಿ ಕ್ಲಾಸ್ ತಗೊಂಡಿದೀನಿ, ಯಾವ್ದು ಮಲ್ಟಿ ಥ್ರೆಡ್ ಡೆಮೋ ಅಂತ. ನೀವು ಯಾವ ಕ್ಲಾಸ್ ಅರ ತಗೊಳ್ಳಿ. ಓಕೆ, ಸೊ ಇಲ್ಲಿ ಮೇನ್ ಪ್ರೋಗ್ರಾಮ್ ಬರೀತೀರಾ. ಮೇನ್ ಪ್ರೋಗ್ರಾಮ್ ಒಳಗಡೆ ಇಲ್ಲೇ ನೀವು 3 ಥ್ರೆಡ್ ಕ್ರಿಯೇಟ್ ಮಾಡ್ತಿದ್ದೀರಾ. ಕಾನ್ಸೆಪ್ಟ್ ಏನ್ ಹೇಳಿ, ಕ್ರಿಯೇಟಿಂಗ್ ಮಲ್ಟಿ ಥ್ರೆಡ್ ಅಲ್ವಾ. ಸೊ 1 2 3 3 ಥ್ರೆಡ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲೇನಾಗುತ್ತೆ, ನೀವು 3 ಥ್ರೆಡ್ ಅನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಈ 1 ಅಂತಿದೆ ನೋಡಿ, ಈ 1 ಅನ್ನು ಎಲ್ಲಿ ಕಳಿಸ್ತೀರಾ, ನೀವು ಕನ್ಸ್ಟ್ರಕ್ಟರ್ ಕಳಿಸ್ತೀರಾ. ಅಲ್ಲಿ ನ್ಯೂ ಥ್ರೆಡ್ ಅಂತ ಒಂದು ಕನ್ಸ್ಟ್ರಕ್ಟರ್ ತೋರಿಸ್ತೆ ನೋಡಿ, ಬಿಗಿನಿಂಗ್ ಫಸ್ಟ್ ಸ್ಲೈಡ್ ಅಲ್ಲಿ. ಅಲ್ಲಿ ಏನ್ ಮಾಡ್ತೀರಾ, ಥ್ರೆಡ್ ನೇಮಿಗೆ ಅಸೈನ್ ಮಾಡ್ತೀರಾ ಇದನ್ನ 1 ಅನ್ನ. ಥ್ರೆಡ್ ನೇಮ್ ಇಂದ ಮತ್ತೆ ನೇಮಿಗೆ ಹೋಯ್ತು, ಅಲ್ಲಿಗೆ ಏನಾಯ್ತು, ನೇಮ್ ವ್ಯಾಲ್ಯೂ 1 ಆಯ್ತು. ನೆಕ್ಸ್ಟ್ 2 ಅನ್ನೋದು ಪಾಸ್ ಮಾಡ್ತೀರಾ, ಯಾವ್ದಕ್ಕೆ, ಕನ್ಸ್ಟ್ರಕ್ಟರ್ಗೆ. ಸೊ ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಾನೆ ಕನ್ಸ್ಟ್ರಕ್ಟರ್ ಕಾಲ್ ಆಗುತ್ತಲ್ವಾ. ಸೊ 2 ಅನ್ನೋದು ಎಲ್ಲಿಗೆ ಹೋಗುತ್ತೆ, ಥ್ರೆಡ್ ನೇಮಿಗೆ ಹೋಗುತ್ತೆ. ಥ್ರೆಡ್ ನೇಮ್ ಇಂದ ಮತ್ತೆ ನೇಮಿಗೆ ಬರುತ್ತೆ. ನಿಮ್ ಫಸ್ಟ್ ಸ್ಲೈಡ್ ನಾನು ತೋರಿಸಿದ್ದೆ. ಸೊ 3 ಅನ್ನೋದು ಎಲ್ಲಿಗೆ ಹೋಗುತ್ತೆ, ಥ್ರೆಡ್ ನೇಮಿಗೆ ಹೋಗುತ್ತೆ. ಕನ್ಸ್ಟ್ರಕ್ಟರ್ ಹೋಗುತ್ತೆ, ಅದರಲ್ಲಿರೋ ಪ್ಯಾರಾಮೀಟರ್ ಥ್ರೆಡ್ ನೇಮ್, ಅಲ್ಲಿಂದ ಮತ್ತೆ ನೇಮಿಗೆ ಹೋಗುತ್ತೆ. ಸೊ 3 ಥ್ರೆಡ್ ಅನ್ನ ಈ ತರ ನಾವು ಕ್ರಿಯೇಟ್ ಮಾಡ್ತೀವಿ. ಇದನ್ನು ನೀವು ತಪ್ಪು ಬರ್ದಿದ್ದೀರಾ ಇಂಟರ್ನಲ್ಸ್ ಅಲ್ಲಿ. ಸೊ ಇಷ್ಟೇನೆ, ಇದು ಈ 3 ಲೈನ್ ಇಂಪಾರ್ಟೆಂಟ್. ಅವ್ರು ಚೆಕ್ ಮಾಡಿದ್ರೆ ಈ 3 ಲೈನ್ ಮೇನ್ ಆಗಿ. ನೆಕ್ಸ್ಟ್ ಏನಾಯ್ತು, ಸ್ಲೀಪಿಗೆ ಹೋಗುತ್ತೆ. ಸ್ಲೀಪ್ ಇಂದ ಮತ್ತೆ ಏನಾಯ್ತು, ಇಂಟ್ರಪ್ಟಿಗೆ ಹೋಗುತ್ತೆ. ಇಂಟ್ರಪ್ಟ್ ಏನಾಗುತ್ತೆ, ಮೇನ್ ಥ್ರೆಡ್ ಏನಾಗುತ್ತೆ, ಇಂಟ್ರಪ್ಟ್ ಆಗುತ್ತೆ. ಮೇನ್ ಥ್ರೆಡ್ ಸಹ ಎಕ್ಸಿಟ್ ಆಗುತ್ತೆ. ಸೊ ಇಷ್ಟನ್ನ ನೀವು ಯೂಶುವಲ್ ಆಗಿ ಬರೀಬಹುದು. ಸೊ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ. ಸೊ ಇಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ಅಲ್ಲಿ ಏನು, ಇನ್ನೊಮ್ಮೆ ಕ್ವಿಕ್ ಆಗಿ ನೋಡ್ಬಿಡೋಣ. ಸೊ ಇಲ್ಲಿ ನೋಡಿ, ಸೊ ನ್ಯೂ ಥ್ರೆಡ್ ಅಂತಿದೆ ಅಲ್ವಾ. ನ್ಯೂ ಥ್ರೆಡ್ ಅನ್ನೋದು ಕ್ಲಾಸ್ ನೇಮ್. ಇಂಪ್ಲಿಮೆಂಟ್ಸ್ ರನ್ನಬಲ್, ಕನ್ಸ್ಟ್ರಕ್ಟರ್ ತಗೊಂಡಿದ್ದೀರಾ. ಕನ್ಸ್ಟ್ರಕ್ಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಓಕೆ, ಇಲ್ಲಿ ಕ್ರಿಯೇಟಿಂಗ್ ಎ ಮಲ್ಟಿಪಲ್ ಥ್ರೆಡ್ ಅಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕು ನೀವು ಅಂದ್ರೆ, ಕ್ಲಾಸ್ ನೇಮ್, ಇಂಪ್ಲಿಮೆಂಟ್ಸ್ ರನ್ನಬಲ್ ಅಂತ ತಗೊಳ್ಳಿ. ಒಂದು ಕನ್ಸ್ಟ್ರಕ್ಟರ್ ತಗೊಳ್ಳಿ, ನ್ಯೂ ಥ್ರೆಡ್ ಅಂತ. ಥ್ರೆಡ್ ನೇಮ್ ಅಂತ ಮೇನ್ ಪ್ರೋಗ್ರಾಮ್ ಇಂದ ಏನ್ ಕಳಿಸ್ತೀರಾ, ಫಸ್ಟ್ ಥ್ರೆಡ್ 1 ಕಳಿಸ್ತೀರಾ ಅಲ್ವಾ. ಸೊ ಥ್ರೆಡ್ 1 ಯಾವ್ದಕ್ ಬರುತ್ತೆ, ಥ್ರೆಡ್ ನೇಮಿಗೆ ಬರುತ್ತೆ. ಥ್ರೆಡ್ 1 ಯಾವ್ದಕ್ ಬಂತು, ಥ್ರೆಡ್ ನೇಮಿಗೆ ಬಂತು. ಥ್ರೆಡ್ ನೇಮ್ ಇಂದ ಯಾವ್ದಕ್ ಹಾಕ್ತೀರಾ, ಮತ್ತೆ ನೇಮಿಗೆ ಹಾಕ್ತೀರಾ. ಆ ನೇಮ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ರೆ, ನೀವು ಕ್ರಿಯೇಟ್ ಮಾಡೋದು ಹೆಂಗೆ, ನೀವು ಕೀವರ್ಡ್ ಯೂಸ್ ಮಾಡಿ. ರಿಸಲ್ಟ್ ಯಾವ್ದಕ್ ಹೋಗುತ್ತೆ, ಟಿಗೆ ಹೋಗುತ್ತೆ. ಆ ಟಿ ನ ಇಲ್ಲಿ ಡಿಸ್ಪ್ಲೇ ಮಾಡ್ತೀರಾ. ಈಗ ಥ್ರೆಡ್ ನ ಸ್ಟಾರ್ಟ್ ಮಾಡ್ತಾ ಇದೀರಾ. ಟಿ ಸ್ಟಾರ್ಟ್ ಮಾಡಿದ ತಕ್ಷಣ ಥ್ರೆಡ್ ಎಲ್ಲಿಗೆ ಹೋಗುತ್ತೆ ನಿಮ್ದು ಅಂದ್ರೆ, ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ತಕ್ಷಣ ರನ್ ಮೆಥಡ್ ಬರುತ್ತೆ. ರನ್ ಮೆಥಡ್ ಬಂದ ತಕ್ಷಣ ಇಲ್ಲಿ 5 4 3 2 1 0 ಟ್ರೈ ಬ್ಲಾಕ್ ಒಳಗೆ ತಗೋಬೇಕು. ಥ್ರೆಡ್ ಸ್ಲೀಪ್ ಅಂದ್ರೆ ಇಂಟ್ರಪ್ಟ್ ಬರುತ್ತೆ. ಇಂಟ್ರಪ್ಟ್ ಆಗುತ್ತೆ, ಇಂಟ್ರಪ್ಟ್ ಆಗ್ತಿದಂಗೆ ಎಕ್ಸಿಟ್ ಆಗುತ್ತೆ. ಸೊ ಇಷ್ಟೇ ಸ್ಟೆಪ್. ನೆಕ್ಸ್ಟ್ ಮೇನ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡಿ, 3 ಥ್ರೆಡ್ ನ ಕ್ರಿಯೇಟ್ ಮಾಡಿ, 1 2 3 ಅಂತ. 1 ಎಲ್ಲಿಗೆ ಹೋಗುತ್ತೆ, ಕನ್ಸ್ಟ್ರಕ್ಟರ್ ಹೋಗುತ್ತೆ. ನಾವು ಫಸ್ಟ್ ಥ್ರೆಡ್ ತೋರಿಸಿದ್ನಲ್ಲ ಅಲ್ಲಿಗೆ ಹೋಗುತ್ತೆ. 2 3 ಇಲ್ಲೂ ಸ್ಲೀಪ್, ಮತ್ತೆ ಇಲ್ಲೂ ಥ್ರೆಡ್ ಇದಾಗುತ್ತೆ. ಸೊ ಇದನ್ನ ರೌಟಿನ್ ಪ್ರೋಗ್ರಾಮ್, ತುಂಬಾ ಈಸಿಯಾಗಿ ಬರೀಬಹುದು. ಕಷ್ಟ ಪಡ್ತಿದ್ರ ಈ ಪ್ರೋಗ್ರಾಮ್ ಬರೆಯೋದಕ್ಕೆ,
ಕರೆಕ್ಟ್ ಆಗಿ ಬರೆದ್ರೆ 10 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಸೊ ಒಂದ್ಸಲಿ ನೋಡ್ಕೊಳ್ಳಿ.